ಸ್ನೇಹಿತರೆ ನಮಸ್ಕಾರ, ನಾನು ವಿಜಯ ರಾಜೇಶ್. KVR ಟಾಕ್ಸ್ಗೆ ಸ್ವಾಗತ. ನಾವು ಮಾರಾಟ ತೆರಿಗೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ GST ಬರೋ ಮುಂಚೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಗೋಧಿಯನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿದಾಗ ಆ ಗೋಧಿಗೆ ಟ್ಯಾಕ್ಸ್ ಅನ್ನ ಕೊಡ್ತಾ ಇದ್ರು ಮತ್ತು ಆ ಗೋಧಿಯನ್ನ ಹಿಟ್ಟು ಮಾಡಿದಾಗ್ಲೂ ಕೂಡ ಅದಕ್ಕೆ ಒಂದು ತೆರಿಗೆ ವಿಧಿಸ್ತಾ ಇದ್ರು. ಆ ಹಿಟ್ಟನ್ನ ತಂದಂತ ವ್ಯಕ್ತಿ ಬೇಕರಿಯಲ್ಲಿ ಯಾವ್ದಾದ್ರು ಒಂದು ಪದಾರ್ಥಗಳನ್ನು ಮಾಡಿದಾಗ ಮತ್ತೆ ಅದನ್ನ ಮಾರಾಟ ಮಾಡಿದಾಗ ಅದಕ್ಕೆ ಕೂಡ ತೆರಿಗೆ ವಿಧಿಸ್ತಾ ಇದ್ರು. ಒಂದೇ ವಸ್ತು ರೂಪ ಬದಲಾವಣೆ ಆಯ್ತು, ಆದ್ರೆ 3 ಬಾರಿ ತೆರಿಗೆ ವಿಧಿಸ್ತಾರೆ. ಇದರಿಂದ ಸಮಸ್ಯೆ ಏನಾಗ್ತಾ ಇತ್ತಪ್ಪ ಅಂತಂದ್ರೆ, ಬಳಕೆದಾರರ ಮೇಲೆ ತೆರಿಗೆ ಮೇಲೆ ಮತ್ತು ತೆರಿಗೆ ವಿಧಿಸ್ತಾ ಇದ್ರು. ಅದು ಕೃತಕವಾಗಿ ಬೆಲೆಯನ್ನ ಹೆಚ್ಚಿಸ್ತಾ ಇತ್ತು. ಇದರಿಂದ ಸಮಸ್ಯೆಗಳೇನ್ ಬರ್ತಾ ಇತ್ತಪ್ಪ ಅಂತಂದ್ರೆ, ಒಂದು ಬಳಕೆದಾರ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಹೆಚ್ಚಿನ ಬೆಲೆ ಕೊಟ್ಟು ಪದಾರ್ಥಗಳನ್ನು ಖರೀದಿಸುವಂತಹ ಪರಿಸ್ಥಿತಿ ಇತ್ತು. ಇನ್ನು ನಮ್ಮ ದೇಶದ ಜನರು ರಫ್ತು ಮಾಡಬೇಕು ಅಂತಂದಾಗ ಯಾವುದೇ ವಸ್ತುಗಳನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಅವರು ಸ್ಪರ್ಧಾತ್ಮಕವಾಗಿ ಬೆಲೆಯನ್ನ ಕೋಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಬೇರೆ ದೇಶಗಳಲ್ಲಿ ಇರುವಂತಹ ತೆರಿಗೆ ನಿಯಮಗಳು ಮತ್ತು ನಮ್ಮ ದೇಶದಲ್ಲಿದ್ದಂತಹ ತೆರಿಗೆ ನಿಯಮಗಳಿಗೆ ಏನಾಗ್ತಾ ಇತ್ತಪ್ಪ ಅಂತಂದ್ರೆ, ನಮ್ಮ ದೇಶದ ಮ್ಯಾನುಫ್ಯಾಕ್ಚರ್ಸು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೆಚ್ಚಿನ ಬೆಲೆ ನಮೂದಿಸಿದಾಗ ಅವರು ಅದನ್ನ ಖರೀದಿಸ್ತಾ ಇದ್ದಿಲ್ಲ. ಹಾಗಾಗಿ ನಮ್ಮ ದೇಶದ ರಫ್ತಿಗೆ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಇದನ್ನ ಮನಗಂಡಂತ ನಮ್ಮ ಸರ್ಕಾರ 2005ನೇ ಇಸವಿನಲ್ಲಿ ಮೌಲ್ಯವರ್ಧಿತ ತೆರಿಗೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಕಾನೂನನ್ನ ಜಾರಿ ತಂತು. ಇದರ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಆ ರಾಜ್ಯದ ಒಳಗಡೆ ಖರೀದಿಸುವಂತಹ ವಸ್ತುಗಳಿಗೆ ಪಾವತಿಸುವಂತಹ ತೆರಿಗೆನ ಅವರು ಮಾರಾಟ ಮಾಡಿದಾಗ ತೆಗೆದುಕೊಳ್ಳುವಂತಹ ತೆರಿಗೆ ಜೊತೆ ತಾಳೆ ಹಾಕಿ ಅದನ್ನ ವ್ಯತ್ಯಾಸನ ಮಾತ್ರ ಅವರು ಪಾವತಿ ಮಾಡಿದ್ರೆ ಸಾಕಾಗಿತ್ತು. ಉದಾಹರಣೆಗೆ, ಒಬ್ಬ ವ್ಯಕ್ತಿ 100 ರೂಪಾಯಿ ವಸ್ತುಗೆ 10 ರೂಪಾಯಿ ತೆರಿಗೆ ಕೊಟ್ಟು ತೆಗೆದುಕೊಂಡಾಗ ಅದನ್ನ ಪ್ರಾಸೆಸ್ ಮಾಡಿದಾಗ ಅವರ ಲಾಭ ಒಂದು 10 ರೂಪಾಯಿ ಅಂತ ಸೇರಿಸಿದ್ರೆ 120 ರೂಪಾಯಿ ಅಂತ ಆದಾಗ, ಮಾರಾಟ ಮಾಡಿದಾಗ ಮತ್ತೆ ಅದಕ್ಕೆ 10 ರೂಪಾಯಿ ತೆರಿಗೆ ವಿಧಿಸಬೇಕು. 10% ಅಂದ್ರೆ 12 ರೂಪಾಯಿ ಟ್ಯಾಕ್ಸ್ ಹಾಕಿದಾಗ ಬಳಕೆದಾರ ಅಥವಾ ಅದನ್ನ ಖರೀದಿದಾರ ಏನ್ ಮಾಡ್ತಾ ಇದ್ದ, 132 ರೂಪಾಯಿ ಕೊಡ್ತಾ ಇದ್ದ. ಇಲ್ಲೇನಾಯ್ತು, ತೆರಿಗೆ ಮೇಲೆ ತೆರಿಗೆ ವಿಧಿಸುವಂತಹ ಒಂದು ಕ್ರಮ ಇತ್ತು. ಆದ್ರೆ ವ್ಯಾಟ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ 100 ರೂಪಾಯಿ ಕೊಟ್ಟು ವಸ್ತು ತೆಗೆದುಕೊಂಡಾಗ 10 ರೂಪಾಯಿ ತೆರಿಗೆ ಕೊಟ್ಟಾಗ ಅವನು ಅದನ್ನು ಹೇಗೆ ಅಕೌಂಟ್ ಮಾಡ್ತಾನೆ ಅಂತಂದ್ರೆ, ನನ್ನ ಖರ್ಚು 100 ರೂಪಾಯಿ, ನಾನು ತೆರಿಗೆ 110 ರೂಪಾಯಿ ಕೊಟ್ಟಿದ್ದೀನಿ, ಅದನ್ನ ಸಪರೇಟ್ ಆಗಿ ಅಕೌಂಟ್ ಮಾಡ್ಕೋತಾ ಇದ್ದ. ಮತ್ತು ಈ ವಸ್ತುವನ್ನ ನಾನು ಮಾರಾಟ ಮಾಡಿದಾಗ 110 ರೂಪಾಯಿಗೆ ಆ 110 ರೂಪಾಯಿಗೆ ಏನು ತೆರಿಗೆ ವಿಧಿಸ್ತೀನಿ 12 ರೂಪಾಯಿನ 12 ರೂಪಾಯಿ ತೆಗೆದುಕೊಂಡು ಮೊದಲು ಕೊಟ್ಟಂತ ಖರೀದಿ ಮೇಲೆ ಕೊಟ್ಟಂತ 10 ರೂಪಾಯಿನ ಕಳೆದು ಬಿಟ್ಟು ನಾನು 2 ರೂಪಾಯಿನ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇದ್ದೆ. ಹಾಗಾಗಿ ಯಾರು ಈ ಮಾರಾಟ ತೆರಿಗೆಯನ್ನ ಇನ್ಪುಟ್ ಮತ್ತು ಔಟ್ಪುಟ್ ಆಗಿ ತೆಗೆದುಕೊಳ್ತಾ ಇದ್ರು, ಅದು ಬಳಕೆದಾರರಿಗೆ ತೆರಿಗೆ ಮೇಲೆ ತೆರಿಗೆ ವಿಧಿಸುವಂತಹ ಒಂದು ಕ್ಯಾಸಕೇಡ್ ಎಫೆಕ್ಟ್ ಇಂದ ಹೊರಗಡೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಇದರಿಂದ ಏನಾಯ್ತಪ್ಪ ಅಂತಂದ್ರೆ, ಮೊದಲನೇದಾಗಿ ವಸ್ತುಗಳ ಬೆಲೆ ಕಡಿಮೆ ಆಗೋದಕ್ಕೆ ಶುರುವಾಯಿತು. ಎರಡನೇದಾಗಿ ಏನಾಯ್ತಪ್ಪ ಅಂತಂದ್ರೆ, ಮಾರಾಟಗಾರರು ಖರೀದಿದಾರರಿಂದ ಕಲೆಕ್ಟ್ ಮಾಡಿದಂತಹ ತೆರಿಗೆ ಸರ್ಕಾರಕ್ಕೆ ಸಮರ್ಪಕವಾಗಿ ಪೂರ್ತಿಯಾಗಿ ಪಾವತಿಸ್ತಾರ ಅನ್ನುವಂಥ ಮೇಲ್ವಿಚಾರಣೆ ಮಾಡುವಂಥ ವ್ಯವಸ್ಥೆ ಈ ಮಾರಾಟ ತೆರಿಗೆ ಕಾನೂನಿನಲ್ಲಿ ಇದ್ದಿಲ್ಲ. ಆದರೆ ಈ ವ್ಯಾಟ್ ಬಂದ ನಂತರ ಏನಾಯ್ತಪ್ಪ ಅಂತಂದ್ರೆ, ಒಬ್ಬ ಖರೀದಿದಾರ ಇನ್ಪುಟ್ ತೆಗೆದುಕೊಳ್ಬೇಕು, ಈಗಾಗಲೇ ತಾನು ಕೊಟ್ಟಂತಹ ತೆರಿಗೆನ ವಾಪಸ್ ಪಡಿಬೇಕು ಅಂತಂದಾಗ ಸರ್ಕಾರಕ್ಕೆ ತಾನು ಯಾರ್ಯಾರಿಂದ ನಾನು ಖರೀದಿ ಮಾಡಿದ್ದೀನಿ ಅನ್ನುವ ಪಟ್ಟಿಯನ್ನ ಅವ್ರು ಕೊಡಬೇಕಾಗಿತ್ತು. ಇದರಿಂದ ಏನಾಗ್ತಾ ಇತ್ತಪ್ಪ ಅಂತಂದ್ರೆ, ಯಾರು ಇವ್ರಿಗೆ ಸಪ್ಲೈ ಮಾಡಿದಾರೋ ಅವರು ಮಾರಾಟವನ್ನ ಮುಚ್ಚಿಡುವಂತಹದ್ದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಈ ಕಾನೂನಿನಡಿಯಲ್ಲಿ ಬರೋದಕ್ಕೆ ಶುರುವಾಯಿತು. ಆದರೆ ಇದರಲ್ಲೂ ಕೂಡ ಒಂದು ಸಮಸ್ಯೆ ಇತ್ತು. ಏನಪ್ಪಾ ಅಂತಂದ್ರೆ, ಈ ವ್ಯಾಟ್ ಅಲ್ಲೂ ಕೂಡ ಆಯಾ ರಾಜ್ಯಗಳು ತೆರಿಗೆ ದರ ವಿನಾಯಿತಿ ರಿಯಾಯಿತಿಗಳ ಕಾನೂನು ಇದ್ದಿದ್ದಕ್ಕೆ ಏನಾಗಿತ್ತಪ್ಪ ಅಂತಂದ್ರೆ, ಮತ್ತೆ ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಸಮಸ್ಯೆ ಇತ್ತು. ಇನ್ನೊಂದು ಬಹಳ ಮುಖ್ಯವಾದ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ವ್ಯಾಟ್ ಕೆಳಗಡೆ ಆ ರಾಜ್ಯದ ಒಳಗಡೆ ಖರೀದಿಸಿದಂತ ವಸ್ತುಗಳಿಗೆ ಮಾತ್ರ ನಮಗೆ ಇನ್ಪುಟ್ ಸಿಗ್ತಾ ಇತ್ತು. ಹೊರ ರಾಜ್ಯಗಳಿಂದ ಖರೀದಿಸಿದಂತಹ ವಸ್ತುಗಳಿಗೆ ನಮಗೆ ಇನ್ಪುಟ್ ಸಿಗ್ತಾ ಇದ್ದಿಲ್ಲ. ಇದು ಮತ್ತೆ ತೆರಿಗೆ ಮೇಲೆ ತೆರಿಗೆ ವಿಧಿಸುವಂತಹ ಒಂದು ಪ್ರಕ್ರಿಯೆ ಜಾರಿಯಲ್ಲಿತ್ತು. ಹಾಗಾಗಿ ನಮಗೆ ಇದ್ದಂತಹ ಒಂದು ದಾರಿ ಅಥವಾ ಇನ್ನೊಂದು ತೆರಿಗೆ ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ GST. ಇನ್ನು ಈ GST ಅನ್ನೋದು ಬರೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಮಾತ್ರ ಆಲೋಚನೆ ಮಾಡಿದ್ರ ಅಂತಂದ್ರೆ ಇಲ್ಲ, ನಾವು ಬಹಳ ತಡವಾಗಿ ಆ ಒಂದು ಸರತಿಯಲ್ಲಿ ನಾವು ಜಾಯಿನ್ ಆದ್ವಿ. ಯುರೋಪ್ ಇರ್ಬೋದು,
ಸಿಂಗಾಪುರ್ ಇರ್ಬೋದು, USA ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಬಹಳ ದೇಶಗಳಲ್ಲಿ ಇದು GST ಬಹಳ ಹಿಂದೆನೇ ಜಾರಿಯಲ್ಲಿತ್ತು. ಈ GST ಅನ್ನೋದು ಸೇಲ್ಸ್ ಟ್ಯಾಕ್ಸ್ ಆ್ಯಕ್ಟ್, ವ್ಯಾಟ್ ಅಂದರೆ ಮಾರಾಟ ತೆರಿಗೆ ಮತ್ತು ಮೌಲ್ಯವರ್ಧಿತ ತೆರಿಗೆಯ ಬಹು ಸುಧಾರಿತ ತೆರಿಗೆ ಕ್ರಮ. ಈ ಹಿಂದಿನ ತೆರಿಗೆಗಳಲ್ಲಿದ್ದಂಥ ಹಲವಾರು ಸಮಸ್ಯೆಗಳನ್ನು ನಿವಾರಿಸಿ ಮತ್ತು ಬಹಳ ಅನುಕೂಲಕರವಾದ ತೆರಿಗೆ ಕ್ರಮಗಳನ್ನು ತರೋದರಲ್ಲಿ ಈ GST ಬಹಳ ಉಪಕಾರಿಯಾಗಿತ್ತು. ಇನ್ನು ಈ GSTನಲ್ಲಿ ಕೇವಲ ಸರಕುಗಳು ಮಾತ್ರ ಅಲ್ಲ, ಸೇವೆಗಳನ್ನು ಕೂಡ ಸೇರಿಸ್ತಾರೆ. ಹಾಗಾದ್ರೆ ಈ ಸರಕುಗಳ ಮುಂಚೆ ಸೇವೆಗಳ ನಿಯಂತ್ರಣ ಎಲ್ಲಿತ್ತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿತ್ತು. ಕೇಂದ್ರ ಸರ್ಕಾರ ಈ ಸರ್ವಿಸ್ ಟ್ಯಾಕ್ಸ್ ಅನ್ನ ನಿಯಂತ್ರಣ ಮಾಡ್ತಾ ಇತ್ತು. ಅದಕ್ಕೆ ಬೇಕಾದಂತಹ ರೀತಿ ನೀತಿಗಳು, ನಿಯಮಗಳು ಮತ್ತು ತೆರಿಗೆ ದರಗಳನ್ನ ಕೇಂದ್ರ ಸರ್ಕಾರ ವಿಧಿಸ್ತಾ ಇತ್ತು. ಮತ್ತೆ ಇಲ್ಲಿ ಏನು ಸಮಸ್ಯೆ ಇತ್ತಪ್ಪ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ ಅಂದಾಗ ಆ ವ್ಯಕ್ತಿ ವ್ಯಾಟ್ ನ ಕೂಡ ಕೊಡ್ತಾ ಇದ್ರು, ಸರ್ವಿಸ್ ಟ್ಯಾಕ್ಸ್ ನು ಕೂಡ ಕೊಡ್ತಾ ಇದ್ರು. ಇವೆರಡು ಆ ವಸ್ತುವಿನಲ್ಲಿ ಸೇರಿದಾಗ ಏನಾಗ್ತಾ ಇತ್ತಪ್ಪ ಅಂದ್ರೆ ಮತ್ತೆ ಕೃತಕವಾಗಿ ಬೆಲೆ ಜಾಸ್ತಿ ಆಗ್ತಾ ಇತ್ತು, ಬಳಕೆದಾರರಿಗೆ ಇದು ದುಬಾರಿ ಆಗ್ತಾ ಇತ್ತು ಮತ್ತು ರಫ್ತುದಾರರಿಗೆ ಮತ್ತೆ ಕಷ್ಟವನ್ನು ಉಂಟು ಮಾಡ್ತಾ ಇತ್ತು. ಹಾಗಾಗಿ ಇವುಗಳ ಎಲ್ಲ ನಿವಾರಣೆಗೆ ಮತ್ತು ಹೊರ ದೇಶಗಳೊಂದಿಗೆ ನಾವು ಸ್ಪರ್ಧಿಸೋದಕ್ಕೆ ಮತ್ತು ಬಹುಮುಖ್ಯವಾಗಿ ವಿದೇಶಿ ಬಂಡವಾಳ ಹೂಡಿಕೆಗೆ ಅನುಕೂಲಕರವಾಗುವಂತೆ ನಾವು GST ಕಾನೂನನ್ನ 2017ರಲ್ಲಿ ತಂದ್ವಿ. ಈ GST ಅನ್ನೋದು ಬಹಳ ಒಂದು ಅನುಕೂಲಕರವಾದ ಒಂದು ತೆರಿಗೆ ಪದ್ಧತಿ. ಅದು ಹೇಗೆ ಕಾರ್ಯನಿರ್ವಹಿಸುತ್ತನ್ನ ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.